Welcome to banking law and operation class. In this video I discuss on bills of exchange. ಇಲ್ಲಿವರೆಗೂ ನಾವು ಪ್ರಾಮಿಸರಿ ನೋಟ್ ಏನು ಅಂತ ಹೇಳಿ ಮೀನಿಂಗು ಮತ್ತು ಅದರ ಫೀಚರ್ನ ತಿಳ್ಕೊಂಡಿದ್ವಿ. ಸೊ ಈಗ ಈ ಒಂದು ವಿಡಿಯೋಲ್ಲಿ ನಾನು ಪ್ರಾಮಿಸರಿ ನೋಟ್ ಮೀನಿಂಗು ಮತ್ತು ಫೀಚರ್ ಅಂದರೆ ಏನು ಅಂತ ಹೇಳಿ ನಾನು ಆಗಲೇ ಬಿಗಿನಿಂಗಿಂದ ಹೇಳ್ತಾ ಬರ್ತಾ ಇದ್ದೀನಿ. ಒಂದು ಮೀನಿಂಗು ಮತ್ತು ಒಂದು ಫೀಚರ್ಸ್ನ ನೀವು ನೋಡಿಕೊಂಡ್ರೆ ಆಲ್ಮೋಸ್ಟ್ 70-80% ಫೀಚರ್ಸು ಮತ್ತು ಮೀನಿಂಗು ಸೇಮ್ ಇರುತ್ತೆ. ಯಾವುದಕ್ಕೆ? ಪ್ರಾಮಿಸರಿ ನೋಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮತ್ತು ಚೆಕ್ಸ್ಗೆ ಸ್ವಲ್ಪ ಚೇಂಜಸ್ನ ಬಿಟ್ಟರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಹಾಗಾಗಿ ಫಸ್ಟ್ ಪ್ರಾಮಿಸರಿ ನೋಟು ಮೀನಿಂಗು ಮತ್ತು ಫೀಚರ್ಸ್ ತಿಳ್ಕೊಂಡಿದ್ವಿ. ಈಗ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದರೆ ಏನು ಮತ್ತು ಅದರ ಫೀಚರ್ಸ್ ತಿಳ್ಕೊಳ್ಳೋಣ. Okay, this is the definition as per Negotiable Instrument Act with respect to bills of exchange. Bills of exchange ಗೆ ಈ ಒಂದು ಡೆಫಿನೇಷನ್ ಇದೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕಾರ. ನೋಡಿ, ಆಲ್ಮೋಸ್ಟ್ ಸಿಮಿಲರ್ ಇದೆ. ಪ್ರಾಮಿಸರಿ ನೋಟ್ಗೆ ಡೆಫಿನೇಷನ್ ಏನಿದೆ ಮತ್ತು ಇದಕ್ಕೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗೆ ಡೆಫಿನೇಷನ್ ಏನಿದೆ ಅದು ಆಲ್ಮೋಸ್ಟ್ ಸೇಮ್ ಇದೆ. ಹಾಗಾಗಿ ನೀವು ಒಂದಕ್ಕೆ ಡೆಫಿನೇಷನನ್ನು ನೋಡಿಕೊಂಡ್ರೆ ಸ್ವಲ್ಪ ಸ್ಲೈಟ್ ಚೇಂಜಸ್ ಆಗುತ್ತೆ. ಅದನ್ನು ಚೇಂಜ್ ಮಾಡಿಕೊಂಡು ನೀವು ಡೆಫಿನೇಷನ್ನ ಬರಿತಾ ಹೋಗ್ಬೋದು. ನೋಡಿ, ಬಿಲ್ ಆಫ್ ಎಕ್ಸ್ಚೇಂಜ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಕಂಟೈನಿಂಗ್ ಆ್ಯನ್ ಅನ್ಕಂಡೀಷ್ನಲ್ ಆರ್ಡರ್ ಅಂತ ಇಲ್ಲಿದೆ. ಬಟ್ ಅಲ್ಲಿ ಪ್ರಾಮಿಸರಿ ನೋಟಲ್ಲಿ ಅನ್ಕಂಡೀಷ್ನಲ್ ಅಂಡರ್ಟೇಕಿಂಗ್ ಅಂತ ಇತ್ತು. ಇಲ್ಲಿ ಅನ್ಕಂಡೀಷನಲ್ ಆರ್ಡರ್ ಅಂತ ಇದೆ. ಸೊ ಈ ಡೆಫಿನೇಷನಲ್ಲೇ ಕಂಪ್ಲೀಟ್ ಫೀಚರ್ ಇದೆ. ಈ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಡೆಫಿನೇಷನ್ ಏನಿದೆ, ಈ ಡೆಫಿನೇಷನನ್ನು ನೋಡಿಕೊಂಡ್ರೆ ನೀವು ಫೀಚರ್ಸ್ ಎಲ್ಲ ಇದರಿಂದನೇ ಡ್ರಾ ಮಾಡ್ಬೋದು. ಅಂದರೆ ಫೀಚರ್ಸ್ನ ಇದರಿಂದನೇ ತೆಗಿಬೋದು ನಾವು, ಒಂದೊಂದು ಫೀಚರು ಏನೇನು ಅಂತ ಹೇಳಿ. ಬಿಲ್ ಆಫ್ ಎಕ್ಸ್ಚೇಂಜ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಕಂಟೈನಿಂಗ್ ಆನ್ ಅನ್ಕಂಡೀಷನಲ್ ಆರ್ಡರ್ signed by the maker directing a certain person to pay a certain sum of money only to or to the order of a certain person or to the bearer of the instrument. Almost 90% is similar to the promissory note. ಪ್ರಾಮಿಸರಿ ನೋಟಲ್ಲಿ ಏನು ಮೀನಿಂಗ್ ಇದೆ, ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲೂ ಅದೇ ಮೀನಿಂಗ್ ಇದೆ, ಕೆಲವು ಚೇಂಜಸ್ಸನ್ನು ಹೊರತುಪಡಿಸಿ. ಅನ್ಕಂಡೀಷ್ನಲ್ ಆರ್ಡರ್ ಅಂತಲೇ ಹೇಳ್ತಾ ಇದ್ದೀನಿ ಪ್ರತಿಯೊಂದಕ್ಕೂ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲನೂ ಅಷ್ಟೇ ಅನ್ಕಂಡೀಷ್ನಲ್ ಆರ್ಡರು ಸೈನ್ಡ್ ಬೈ ದಿ ಮೇಕರ್. ಸೊ ಅಲ್ಲಿ ಸೈನ್ಡ್ ಬೈ ದಿ ಮೇಕರೇ ಆಗಿರ್ತಾನೆ, ಇಲ್ಲಿ ಮೇಕರ್ ಆಗಿರ್ತಾನೆ. ಬಟ್ ಅಲ್ಲಿ ಡೆಟಾರು ಪ್ರಾಮಿಸ್ ಮಾಡ್ತಿರ್ತಾನೆ ಅಲ್ಲಿ. ಬಟ್ ಇಲ್ಲಿ ಮೇಕರ್ ಯಾರು ಅಂತ ಹೇಳಿದ್ರೆ ಸೆಲ್ಲರ್ ಆಗಿರ್ತಾನೆ ಮೇಕರ್. ಡೈರೆಕ್ಟಿಂಗ್ ಎ ಸರ್ಟನ್ ಪರ್ಸನ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ ಓನ್ಲಿ ಟು, ಅಲ್ಲಿನೂ ಹಾಗೆ ಇದೆ. ಡೈರೆಕ್ಟಿಂಗ್ ಎ ಸರ್ಟನ್ ಪರ್ಸನ್ ಟು ಪೇ ಎ ಸರ್ಟನ್ ಸಮ್ ಆಫ್ ಮನಿ ಓನ್ಲಿ ಟು. ಯಾರಿಗೆ ಪೇಮೆಂಟ್ ಮಾಡಬೇಕು ಅಂದರೆ ಐದರ್ ಇಲ್ಲಿ ಡ್ರಾಯರ್ಗಾದರೂ ಪೇಮೆಂಟ್ ಮಾಡ್ಬೋದು, ಅಂದರೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಬರೀತಿರ್ತಾನಲ್ವ ಅವನಿಗಾದರೂ ಪೇಮೆಂಟ್ ಮಾಡ್ಬೋದು, ಅಂದರೆ ಸೆಲ್ಲರ್ಗಾದರೂ ಪೇಮೆಂಟ್ ಮಾಡ್ಬೋದು. ಅಥವಾ ಸೆಲ್ಲರ್ ಇನ್ಯಾರಿಗಾದರೂ ಆರ್ ಟು ದಿ ಆರ್ಡರ್ ಆಫ್ ಎ ಸರ್ಟನ್ ಪರ್ಸನ್, ಸೆಲ್ಲರ್ ಇನ್ಯಾರಿಗಾದರೂ ಆರ್ಡರ್ ಮಾಡಿ ಅವನಿಗೆ ಪೇಮೆಂಟನ್ನು ಮಾಡಿ ಅಂಥೇಳಿ ಅಂದರೆ ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಬರೆದಿದ್ದರೆ ಅವನಿಗೆ ಪೇಮೆಂಟನ್ನು ಮಾಡಬೇಕಾಗತ್ತೆ. ಯಾರು? ಡ್ರಾಯಿ ಅಥವಾ ಅಕ್ಸೆಪ್ಟಾರ್. ಡ್ರಾಯಿ ಅಂದರೂ ಒಂದೇ, ಅಕ್ಸೆಪ್ಟಾರ್ ಅಂದರೂ ಒಂದೇ. ಆರ್ ಟು ದಿ ಆರ್ಡರ್ ಆಫ್ ಎ ಸರ್ಟನ್ ಪರ್ಸನ್ ಆರ್ ಟು ದಿ ಬೇರರ್ ಆಫ್ ದಿ ಇನ್ಸ್ಟ್ರೂಮೆಂಟ್. ಡ್ರಾಯರ್ಗೆ ಪೇಮೆಂಟ್ ಮಾಡಬೇಕು, ಇಲ್ಲ ಅಂದರೆ ಅವನು ಇನ್ಯಾರಿಗಾದ್ರೂ ಆರ್ಡ್ರ್ ಮಾಡಿದ್ರೆ ಅವನಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಇನ್ಸ್ಟ್ರೂಮೆಂಟ್ ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಈ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಯಾರ ಹತ್ರ ಇರುತ್ತೋ ಅವರಿಗೆ ಪೇಮೆಂಟನ್ನು ಮಾಡಬೇಕು ಅಂತ ಈ ಡೆಫಿನೇಷನಲ್ಲಿ ಕಂಪ್ಲೀಟಾಗಿ ಕವರ್ ಆಗಿದೆ. ಸೊ ಈ ಡೆಫಿನೇಷನಲ್ಲಿ ಕಂಪ್ಲೀಟ್ ಫೀಚರ್ಸ್ನ ನಾವು ಡ್ರಾ ಮಾಡ್ಬೋದು. ನೋಡಿ, ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಒಂದು ಫೀಚರು. ಇಟ್ ಈಸ್ ಅನ್ ಅನ್ಕಂಡೀಷ್ನಲ್ ಆರ್ಡರ್ ಎರಡು, ಫೀಚರ್ ನಂಬರ್ 2. ದೆನ್ ಫೀಚರ್ ನಂಬರ್ 3, ಇಟ್ ಶುಡ್ ಬಿ ಸೈನ್ಡ್ ಬೈ ದಿ ಮೇಕರ್ ಆರ್ ಡ್ರಾಯರ್. ದೆನ್ ಇಟ್ ಶುಡ್ ಬಿ ಅಕ್ಸೆಪ್ಟೆಡ್ ಬೈ ದಿ ಅಕ್ಸೆಪ್ಟಾರ್ ಅಂತ ಇನ್ನೊಂದು ಫೀಚರ್ ಜಾಯಿನ್ ಆಗುತ್ತೆ ಅದಕ್ಕೆ. ಮತ್ತು ದ ಮನಿ ಪೇಯಬಲ್ ಮಸ್ಟ್ ಬಿ ಸರ್ಟನ್, ಅಲ್ಲಿನೂ ಸೇಮ್ ಬರುತ್ತೆ, ಇಲ್ಲಿನೂ ಸೇಮ್ ಬರುತ್ತೆ. ಮನಿ ಪೇಯಬಲ್ ಮಸ್ಟ್ ಬಿ ಸರ್ಟನ್ ಆ್ಯಂಡ್ ಮನಿ ಪೇಯಬಲ್ ಮಸ್ಟ್ ಬಿ ಐದರ್ ಟು ದ ಡ್ರಾಯರ್
ಟು, ಮನಿ ಓನ್ಲಿ ಟು, ಕಾಮ ಇದೆ ನೋಡಿ, ಪಂಕ್ಚುಯೇಷನ್ ಸಹ ತುಂಬ ಇಂಪಾರ್ಟೆಂಟು. ಮನಿ ಸಮ್ ಆಫ್ ಮನಿ ಓನ್ಲಿ ಟು ಅಂದರೆ ಟು ದ ಡ್ರಾಯರ್ ಆರ್ ಅಥವಾ ಆರ್ಡರ್ ಆಫ್ ಎ ಸರ್ಟನ್ ಪರ್ಸನ್. ಅವನು ಇನ್ಯಾರಿಗಾದರೂ ಆರ್ಡರ್ ಮಾಡಿದ್ರೆ ಅವನಿಗೆ ಪೇಮೆಂಟ್ ಮಾಡಬೇಕು ಅಂತೇಳಿ. ಇಟ್ ಈಸ್ ಇನ್ ಆರ್ಡರ್ ಟು ಪೇ ಮನಿ ಟು ಎ ಸರ್ಟನ್ ಪರ್ಸನ್, ಅದು ಒಂದು ಫೀಚರು. ಆರ್ ದ ಮನಿ ಪೇಯಬಲ್ ಮಸ್ಟ್ ಬಿ ಐದರ್ ಟು ದ ಡ್ರಾಯರ್ ಆರ್ ಟು ದಿ ಆರ್ಡರ್ ಆಫ್ ದ ಡ್ರಾಯರ್ ಆರ್ ಟು ದ ಬೇರರ್ ಆಫ್ ದಿ ಇನ್ಸ್ಟ್ರೂಮೆಂಟ್. ಇದಿಷ್ಟು ಫೀಚರ್ಸ್ನ ನಾವು ಈ ಡೆಫಿನೇಷನಲ್ಲೇ ತೊಗೋಬೋದು. ಸೊ ಈಗ ಐ ವಿಲ್ ಮೂವ್ ಆನ್ ಟು ದ ಫೀಚರ್ಸ್ ಆಫ್. ಅದಕ್ಕಿಂತ ಮುಂಚೆ ನಿಮಗೆ ಪ್ರಾಕ್ಟಿಕಲ್ಲಾಗಿ ಒಂದು ಟ್ರಾನ್ಸಾಕ್ಷನನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಎಕ್ಸಾಂಪಲ್ ವಿತ್ ಪಿಕ್ಚರ್ ಇದೆ. ಇಲ್ಲಿ ರಮೇಶ್ ಅನ್ನೋನು ಡ್ರಾಯರ್ ಅಥವಾ ಸೆಲ್ಲರ್ ಅಂತ ಇಟ್ಕೊಳ್ಳಿ. ಹರ್ಮನ್ ಪರ್ಚೇಸರು ಅಥವಾ ಡ್ರಾಯಿ. ರಮೇಶ್ ಏನು ಮಾಡ್ತಾನೆ, ಗೂಡ್ಸ್ ನೋಡಿ, ಫಸ್ಟ್ ಸ್ಟೆಪ್, ಗೂಡ್ಸ್ ಸೋಲ್ಡ್ ಬೈ ರಮೇಶ್ ಟು ಹರ್ಮನ್ ಆನ್ ಕ್ರೆಡಿಟ್ ಬೇಸಿಸಲ್ಲಿ, ಅಂದರೆ ಸಾಲದ ರೂಪದಲ್ಲಿ ರಮೇಶು ಹರ್ಮನ್ಗೆ ಗೂಡ್ಸನ್ನು ಸೆಲ್ ಮಾಡಿದ್ದಾನೆ. ಹರ್ಮನ್ ಹತ್ರ ದುಡ್ಡಿಲ್ಲ ಇಮಿಡಿಯೇಟಾಗಿ ಕೊಡೋದಕ್ಕೆ. ಹರ್ಮನ್ ಏನು ಮಾಡಿದಾನೆ, ಫ್ಯೂಚರ್ ಡೇಟಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಸೊ ಅದಕ್ಕೆ ರಮೇಶ್ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಒಂದು ಬಿಲ್ ಆಫ್ ಎಕ್ಸ್ಚೇಂಜನ್ನು ಅವನೇ ಡ್ರಾ ಮಾಡ್ತಾನೆ. ಯಾರು? ರಮೇಶ್ ವಿಲ್ ಡ್ರಾ ದ ಬಿಲ್ ಆಫ್ ಎಕ್ಸ್ಚೇಂಜ್ ಇನ್ ಫೇವರ್ ಆಫ್ ಹರ್ಮನ್. ಆ್ಯಂಡ್ ನೋಡಿ, ಇನ್ ರಿಟರ್ನ್ ಪರ್ಚೇಸ್ ಕನ್ಸಿಡ್ರೇಷನ್, ಅಂದರೆ ದುಡ್ಡು ಏನು ಕೊಡಬೇಕಾಗಿದೆ, ಹರ್ಮನ್ ಡೋಂಟ್ ಹ್ಯಾವ್ ದ ಕ್ಯಾಶ್ ಟು ಪೇ, ಇಮಿಡಿಯೇಟಾಗಿ ಕೊಡೋದಕ್ಕೆ ಕ್ಯಾಶ್ ಇಲ್ಲ ಹರ್ಮನ್ ಹತ್ರ. ಹಾಗಾಗಿ ರಮೇಶ್ ಏನು ಮಾಡ್ತಾನೆ, ಬಿಲ್ ಆಫ್ ಎಕ್ಸ್ಚೇಂಜನ್ನು ಡ್ರಾ ಮಾಡ್ತಾನೆ ಅಂದರೆ ಅವನೇ ಬರೆದು ಬಿಲ್ ಆನ್ ಹರ್ಮನ್ ಹೆಸರಲ್ಲಿ ಬಿಲ್ಲನ್ನು ಬರೆದು, ಬಿಲ್ಸ್ ಆಫ್ ಎಕ್ಸ್ಚೇಂಜನ್ನು ಬರೆದು ಅವಳಿಗೆ ಕಳಿಸ್ತಾನೆ ಫಾರ್ ಹರ್ ಅಕ್ಸೆಪ್ಟೆನ್ಸ್ಗೆ ಕಳಿಸ್ತಾನೆ. ಆ ಅಕ್ಸೆಪ್ಟೆನ್ಸಿಗೆ ಇವಳು ಸೈನ್ ಮಾಡಲೇಬೇಕು. ಸೈನ್ ಮಾಡಿದ್ರೆ ಅವಾಗ ಅದನ್ನು ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೈನ್ ಮಾಡಲಿಲ್ಲ ಅಕ್ಸೆಪ್ಟರ್, ಯಾರು? ಹರ್ಮನ್ ಸೈನ್ ಮಾಡಲಿಲ್ಲ ಅಂದರೆ ಅದು ಡ್ರಾಫ್ಟ್ ಕಾಪಿ ಆಗುತ್ತೆ ಅಷ್ಟೇ. ಸೈನ್ ಮಾಡಿದ್ರೇ ಅದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗುತ್ತೆ. ಹರ್ಮನ್ ಹ್ಯಾಸ್ ಟು ಗಿವ್ ಅವರ್ ಅಕ್ಸೆಪ್ಟೆನ್ಸ್ ಟು ದ ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾನ್ ಬೈ ಮಿಸ್ಟರ್ ರಮೇಶ್ ದ ಸೆಲ್ಲರ್. ಥರ್ಡ್ ಸ್ಟೆಪ್ ನೋಡಿ, ಹರ್ಮನ್ ಗಿವ್ಸ್ ಅವರ್ ಅಕ್ಸೆಪ್ಟೆನ್ಸ್ ಫಾರ್ ದಿ ಬಿಲ್. ಅಕ್ಸೆಪ್ಟೆನ್ಸನ್ನು ಕೊಟ್ಟಿದ್ದಾಳೆ, ಹಾಗಾಗಿ ಅದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಯಿತು. ದಿಸ್ ಈಸ್ ದ ಪ್ರೊಸೀಜರ್ ಫಾರ್ ಡ್ರಾಯಿಂಗ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಇದು ಒಂದು ಪ್ರೊಸೀಜರು. ಇನ್ನೂ ಒಂದು ಸರಿ ಹೇಳ್ತೀನಿ, ರಮೇಶು ಸೆಲ್ಲರ್, ಅವನು ಹರ್ಮನ್ನು ಪರ್ಚೇಸರು. ಸೆಲ್ಲರ್ ಏನು ಮಾಡ್ತಾನೆ, ಒಂದು 10,000 ರೂಪಾಯಿ ಗೂಡ್ಸನ್ನ ಕಳಿಸಿದ್ದಾನೆ ಅಂತ ಇಟ್ಕೊಳ್ಳಿ ಹರ್ಮನ್ಗೆ. ಹರ್ಮನ್ ಹತ್ರ ಕ್ಯಾಶ್ ಇಲ್ಲ ಇಮ್ಮಿಡಿಯೇಟಾಗಿ ಪೇ ಮಾಡೋದಕ್ಕೆ. ಅವಳೇನು ಮಾಡ್ತಾಳೆ ಅಂದರೆ, ನನ್ನ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳ್ತಾನೆ. ಫ್ಯೂಚರಲ್ಲಿ ಅವನು ರೈಟಿಂಗಲ್ಲಿ ಇಲ್ಲದೆ ಹಾಗೇನು ಬೇಕಿದ್ರೂ ಕೊಡ್ಬೋದು. ಬಟ್ ರೈಟಿಂಗಲ್ಲಿ ಕೊಟ್ಟರೆ ಅಂದರೆ ವಾಟ್ ಈಸ್ ದ ಗ್ಯಾರಂಟಿ ದಟ್ ಶಿ ವಿಲ್ ಪೇ ಮನಿ ಇನ್ ಫ್ಯೂಚರಲ್ಲಿ ಕೊಡ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದಕ್ಕೇನು ಮಾಡ್ತಾನೆ ರಮೇಶು, ಒಂದು ಬಿಲ್ಸ್ ಆಫ್ ಎಕ್ಸ್ಚೇಂಜನ್ನು ಬರೀತಾನೆ. ಬಿಲ್ಸ್ ಆಫ್ ಎಕ್ಸ್ಚೇಂಜನ್ನು ಬರೆದು ಹರ್ಮನ್ಗೆ ಕಳಿಸ್ತಾನೆ, ಅಕ್ಸೆಪ್ಟೆನ್ಸ್ ಕೊಡು ಅಂತ ಹೇಳಿ. ಆ ಹರ್ಮನ್ನು ಆ ಬಿಲ್ಗೆ ಸೈನ್ ಮಾಡಿದಾಳೆ ಅಂತ ಹೇಳಿದ್ರೆ ಆವಾಗ ಅದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗುತ್ತೆ. ಅಂದರೆ 3 ತಿಂಗಳಾದ ಮೇಲೆ, ನಾನು 3 ತಿಂಗಳು 6 ತಿಂಗಳು ಎಷ್ಟು ಮಂತ್ಸ್ ಕ್ರೆಡಿಟ್ ಕೊಟ್ಟಿರ್ತಾನೆ ಅಷ್ಟು ತಿಂಗಳು ಕ್ರೆಡಿಟು. 3 ತಿಂಗಳಾದಮೇಲೆ ನಾನು ದುಡ್ಡನ್ನು ಇಷ್ಟು ಅಮೌಂಟನ್ನು ನಿನಗೆ ಕೊಡ್ತೀನಿ ಅಂಥೇಳಿ ಅಕ್ಸೆಪ್ಟೆನ್ಸನ್ನು ಕೊಟ್ಟಿರ್ತಾಳೆ ಹರ್ಮನ್. ಅದನ್ನು ಈ ಒಂದು ಪ್ರೊಸೀಜರ್ನ ನಾವು ದಿಸ್ ಇಸ್ ದ ಪ್ರೋಸೆಸ್ ಫಾರ್ ಡ್ರಾಯಿಂಗ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಓಕೆ, ಈಗ ಸ್ಪೆಸಿಮನ್ ನೋಡಿ, ಸ್ಪೆಸಿಮನ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಸ್ಪೆಸಿಮನ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ನೋಡಿ, ಇಲ್ಲಿ ವಿಕಾಸ್ ಸೆಲ್ಲರ್. ವಿಕಾಸ್ ಇಸ್ ದ ಸೆಲ್ಲರ್ ಆರ್ ಡ್ರಾಯರ್. ಮತ್ತು ಏನು ಬರೆದಿದ್ದಾನೆ, ವಿಕಾಸೇ ಬರೆದಿರೋದು ಇದು ಬಿಲ್ಸ್ ಆಫ್ ಎಕ್ಸ್ಚೇಂಜನ್ನ 15th August 2016 ಬರೆದಿದ್ದಾನೆ. 3 months ಆಫ್ಟರ್ ಡೇಟ್ ಪೇ ಟು ಮೀ, ನನಗೆ ಕೊಡಬೇಕು ಅಂತ. ಯಾಕಂದರೆ ಅವನು ಬರೀತಾ ಇರೋದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ನ. ವಿಕಾಸ್ 3 months ಆಫ್ಟರ್ ಡೇಟ್ ಪೇ ಟು ಮೀ ಆರ್ ಮೈ ಆರ್ಡರ್ ದ ಸಮ್ ಆಫ್ ₹50,000 ಓನ್ಲಿ ಫಾರ್ ವ್ಯಾಲ್ಯೂ ರಿಸೀವ್ಡ್. ನೀನೇನು ಗೂಡ್ಸ್ ತೊಗೊಂಡಿದೆಯಾ, ಯಾರು ನೋಡಿ ಇಲ್ಲಿ ನಿಶ್ಚಯ್ ಬೈಯರ್.
ನಿಶ್ಚಯ್ ಬೈಯರು ಅಥವಾ ಡ್ರಾಯಿ, ವಿಕಾಸ್ ಸೆಲ್ಲರ್ ಅಥವಾ ಡ್ರಾಯರ್. ಸೊ ನಿಶ್ಚಯ್ ಏನು ಗೂಡ್ಸನ್ನು ಪರ್ಚೇಸ್ ಮಾಡಿದಾನೆ 50,000 ವರ್ತ್ ಆಫ್ ಗೂಡ್ಸನ್ನು, ಅದಕ್ಕೆ ವಿಕಾಸು ಬಿಲ್ಸ್ ಆಫ್ ಎಕ್ಸ್ಚೇಂಜನ್ನು ಡ್ರಾ ಮಾಡಿ ಅವನೇ ಬರೆದಿದ್ದಾನೆ. ವಿಕಾಸು 3 months ಆಫ್ಟರ್ ಡೇಟ್, 3 ತಿಂಗಳಾದಮೇಲೆ ಪೇ ಟು ಮೀ, ನನಗೆ ಕೊಡು, ಅಥವಾ ನಾನು ಇನ್ಯಾರಿಗಾದರೂ ಆರ್ಡ್ರ್ ಮಾಡಿದ್ರೆ ಅವ್ರಿಗೆ ಕೊಡು. ದ ಸಮ್ ಆಫ್ ರುಪೀಸ್ 50,000 ಓನ್ಲಿ ಫಾರ್ ವ್ಯಾಲ್ಯೂ ರಿಸೀವ್ಡ್. ನೀನೇನು ವ್ಯಾಲ್ಯೂ 50,000 ವರ್ತ್ ಗೂಡ್ಸನ್ನು ವ್ಯಾಲ್ಯೂನೇನು ರಿಸೀವ್ ಮಾಡ್ಕೊಂಡಿದ್ಯಾ ಅಷ್ಟಕ್ಕೆ ನೀನು 3 ತಿಂಗಳಾದಮೇಲೆ ನನಗೆ ದುಡ್ಡು ಕೊಡು, ಅಥವಾ ನಾನು ಯಾರಿಗಾದರೂ ಆರ್ಡ್ರ್ ಮಾಡಿದ್ರೆ ಅವ್ರಿಗೆ ದುಡ್ಡನ್ನು ಕೊಡಬೇಕಾಗತ್ತೆ ಅಂಥೇಳಿ ವಿಕಾಸ್ ಏನು ಮಾಡ್ತಾನೆ, ಬಿಲ್ ಆಫ್ ಎಕ್ಸ್ಚೇಂಜನ್ನು ಡ್ರಾ ಮಾಡಿ, ವಿಕಾಸ್ ಇಲ್ಲಿ ಫಸ್ಟ್ ಸೈನ್ ಮಾಡಿರ್ತಾನೆ, ನೋಡಿ ಇಲ್ಲಿ ಸೈನ್ಡ್ ಅಂತ ಇದೆ, ವಿಕಾಸ್ ಸೈನ್ ಮಾಡಿ ನಿಶ್ಚಯ್ಗೆ ಕಳಿಸಿರ್ತಾನೆ. ನಿಶ್ಚಯ್ ಕಳಿಸಿದಾಗ ನಿಶ್ಚಯ್ ಅದನ್ನು ಅಕ್ಸೆಪ್ಟೆಡ್ ಅಂತ ಬರೆದು ಸೈನ್ ಮಾಡಿ ಅವನ ಅಡ್ರೆಸ್ನ ಬರೆದು ಕಳಿಸ್ತಾನೆ. ಯಾರಿಗೆ? ಪುನಃ ವಾಪಸ್ಸು ಸೆಲ್ಲರ್ಗೆ ಕಳಿಸ್ತಾನೆ. ಆವಾಗದು ಬಿಲ್ ಆಫ್ ಎಕ್ಸ್ಚೇಂಜ್ ಆಗುತ್ತೆ. ಇದು ಫಾರ್ಮ್ ಸ್ಪೆಸಿಮನ್ ಈ ರೀತಿ ಇರುತ್ತೆ. ಮತ್ತು ಇದಕ್ಕೆ ಸ್ಟ್ಯಾಂಪ್ ಅಫಿಕ್ಸ್ ಮಾಡಿರ್ತಾರೆ. ರೆವಿನ್ಯೂ ಸ್ಟಾಂಪ್ ಏನಿದೆ ಅದಕ್ಕೆ ರೆವಿನ್ಯೂ ಸ್ಟಾಂಪ್ ಮೇಲೆ ನಿಶ್ಚಯ್ ಸೈನ್ ಮಾಡಬೇಕಾಗುತ್ತೆ. ರೆವಿನ್ಯೂ ಸ್ಟಾಂಪ್ ಮೇಲೆ ನಿಶ್ಚಯ್ ಸೈನ್ ಮಾಡಿ ವಾಪಸ್ಸು ವಿಕಾಸ್ಗೆ ಕಳಿಸ್ತಾನೆ. ವಿಕಾಸ್ ಅದನ್ನು 3 ತಿಂಗಳವರೆಗೂ ಇಟ್ಕೊಂಡಿರ್ತಾನೆ. 3 ತಿಂಗಳಾದಮೇಲೆ ಏನು ಮಾಡ್ತಾನೆ, ಈ ವಿಲ್ ಮೇಕ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ಬೈಯರ್ಗೆ ಕೊಡು ನೀನು ದುಡ್ಡು ಅಂಥೇಳಿ ಇನ್ಸ್ಟ್ರಕ್ಷನನ್ನು ಕೊಡ್ತಾನೆ. ಸೊ 3 ತಿಂಗಳಾದಮೇಲೆ ಬೈಯರ್ ಏನು ಮಾಡ್ತಾನೆ, ಅಮೌಂಟನ್ನು ಕೊಡ್ತಾನೆ. ಅಮೌಂಟ್ ಕೊಟ್ಟಿಲ್ಲ ಅಂದರೆ ಅಂತ ಕ್ವಶನ್ ಬರ್ಬೋದು ನಿಮಗೆ. ಅಮೌಂಟ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಆವಾಗ ಇವನಿಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರುತ್ತೆ, ಸಾಕ್ಷಿ ಇದೆ, ಅವನು ಒಂದು ಗೂಡ್ಸ್ ತೊಗೊಂಡಿರೋದಕ್ಕೆ ಸಾಕ್ಷಿ ಇದೆ, ಮತ್ತು ಅವನು ಸೈನ್ ಮಾಡಿರೋದು ಎಲ್ಲ ಇದೇ ಸಾಕ್ಷಿ. ಇದನ್ನು ಅವನು ಕೇಸ್ ಫೈಲ್ ಮಾಡ್ಬೋದು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ ಅವನಿಂದ ಇನ್ಕ್ಲೂಡಿಂಗ್ ಕೋರ್ಟ್ ಫೀಸ್ ಎಲ್ಲ ಸೇರಿ ದುಡ್ಡನ್ನು ವಸೂಲಿ ಮಾಡ್ಕೋಬಹುದು. ಸೊ ಇದು ಒಂದು ರಿಟರ್ನ್ ಅಂಡರ್ಟೇಕಿಂಗ್. ಸೊ ಇದನ್ನು ಈ ಒಂದು ಪ್ರೊಸೀಜರ್ನ ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಪ್ರೋಸೆಸ್ ಅಂಥೇಳಿ ಕರಿತೀವಿ. ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇ ಸೆಷನ್. ಥ್ಯಾಂಕ್ ಯು. ಸೊ ಫೀಚರ್ಸು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ಮೋಸ್ಟ್ 90% ಸಿಮಿಲರ್ ಟು ದ ಫೀಚರ್ಸ್ ಆಫ್ ಪ್ರಾಮಿಸರಿ ನೋಟ್ ಸೇಮ್ ಇದೆ. ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇ ಸೆಷನ್. ಥ್ಯಾಂಕ್ ಯು.